ಭಯ ಬೇಡ ಬೆಂಗಳೂರು ಸೇಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇನ್ನೊಬ್ಬರು ಅತಿಥಿ ಇದ್ದಾರೆ, ಡಾಕ್ಟರ್ ರಿನಿ ಅವರು ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನ ಪ್ರೊಫೆಸರ್. ವೆಲ್ಕಮ್ ಟು ದ ಸ್ಟುಡಿಯೋ ಮೇಡಮ್. ಥ್ಯಾಂಕ್ ಯು. ಫಸ್ಟ್ ಕ್ವಶನ್ ನಾನು ನಿಮಗೆ ಕೇಳಬೇಕಾಗಿರೋದು, ಈಶಾನ್ಯ ಭಾರತೀಯರಿಗೆ ಭಯ ಪಡೋದಕ್ಕೆ ಇಲ್ಲಿ ಏನಾದ್ರು ಕಾರಣ ಇದೆಯಾ? ಡೂ ಯು ಹ್ಯಾವ್ ಎನಿ ಪರ್ಟಿಕ್ಯುಲರ್ ರೀಸನ್ ಟು ಬಿ ಫೀಲ್ ಅನ್ಸೇಫ್ ಹಿಯರ್ ಇನ್ ಬ್ಯಾಂಗ್ಳೂರ್? ಎನಿ ಥ್ರೆಟ್ ಫ್ರಮ್ ದ ನೋನ್ ಸೋರ್ಸ್? ಎನಿ ಬ್ಯಾಡ್ ಇನ್ಸಿಡೆಂಟ್ ವಿತ್ ಅ ನಾರ್ತ್ ಈಸ್ಟ್ ಗೈ? Do you have a reason to be afraid of? Yes, there is a SMS message to say that once, as a result of some problem, Bodo and Muslim communities, so it will be, they are going to attack the Northeast people, so they are waiting for the Ramzan to get over. Okay. So, and though we don't really come across a kind of killing or any stopping or anything as such, no incident has happened, but you're receiving messages from the unknown sources. But we get incidents on, for example, yesterday, some boys were playing at the MG Road playground. They went home around 6 o'clock. 3 of them were stopped by a gang of 20 people in KR Market. So they asked them, where do they come from, what are they doing? Some of them are saying that we are from Mizoram, we are from Nagaland, some of them say that we are from Nepal. So somehow they escape, and then the moment they step into their college, they also came to know that there are 3 girls who were living in a rented house, studying at Darshan College near Bangalore University. They are also chased by a group of 2 boys saying that we are going to massacre you, we are going to butcher you after Ramzan. So we know that we don't believe that this has nothing to do with religious thing, because we are always friends. Muslims and Northeast are always friends. This is only emerging an enemy that is created by outsiders. Bangalore has always been home for the Northeast people. People come. I guess somewhere around 40,000 to 50,000 people. Even more, a lakh. A lakh. ಓಕೆ. ಸೊ ಡಾಕ್ಟರ್ ರಿನಿ ಹೇಳೋದನ್ನು ಕ್ಲುಪ್ತವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಯಾವ್ಯಾವುದೋ ಮೂಲಗಳಿಂದ ಅವರಿಗೆ ಮೆಸೇಜ್ಗಳು ಬರ್ತಾ ಇದೆ, ರಂಜಾನ್ ನಂತರ ನಿಮ್ಮನ್ನು ನಾವಿಲ್ಲಿ ಬದುಕೋಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಂದರೆ 2 ಇನ್ಸಿಡೆಂಟ್ಗಳನ್ನು ಇವರು ಹೇಳಿದ್ರು. ಒಂದು ಇನ್ಸಿಡೆಂಟ್ನಲ್ಲಿ MG ರಸ್ತೆಯಲ್ಲಿ ಅಲ್ಲಿರುವಂಥ ಗ್ರೌಂಡ್ನಲ್ಲಿ ಆಟ ಆಡಿಕೊಂಡು ಮನೆಗೆ ಹೋಗ್ತಿದ್ದಂಥ ಯುವಕರನ್ನು 20 ಜನ ಯುವಕರ ಒಂದು ತಂಡ KR ಮಾರ್ಕೆಟ್ನಲ್ಲಿ ತಡೆದು ಅವರನ್ನು ಸ್ವಲ್ಪ ರಫ್ ಆಗಿ ವಿಚಾರಿಸ್ತು. ಮತ್ತು ಸಮರ್ಥ ಕಾಲೇಜ್ ದರ್ಶನ್ ಕಾಲೇಜಿನ ವಿದ್ಯಾರ್ಥಿನಿಯರನ್ನು 2 ಯುವಕರು ಬೆನ್ನತ್ಕೊಂಡು ಬಂದು ನಿಮ್ಮನ್ನು ಕತ್ತರಿಸಿ ಹಾಕ್ತೀವಿ ರಂಜಾನ್ ನಂತರ ಅನ್ನೋ ರೀತಿಯ ಬೆದರಿಕೆಗಳನ್ನು ಹಾಕಿದ್ರು ಅನ್ನುವಂಥದ್ದು. ಶಫೀವುಲ್ಲಾ ಅವರೇ, ಈಗ ತಾನೇ ಸುಮಾರು 1 ಗಂಟೆಯಿಂದ 3 ಗಂಟೆವರೆಗೂ ಇವರು ನಾರ್ತ್ ಈಸ್ಟ್ ಸ್ಟೂಡೆಂಟ್ಸು ಮತ್ತು ವರ್ಕರ್ಸು ಅವರೆಲ್ಲ ಸೇರಿ ಸುಮಾರು 1,000 ಜನ ಇದ್ದರು. ಅವರೆಲ್ಲ ನಮಗೆಲ್ಲ ಕರೆಸಿದ್ರು. ಮುಸಲ್ಮಾನ್ ಮುಖಂಡರಿಗೆ, ಮಸೀದಿ ಮುಖಂಡರಿಗೆ, ಬೇರೆ ಬೇರೆ ಆರ್ಗನೈಸೇಷನ್ ಮುಖಂಡರಿಗೆ ಕರೆಸಿದ್ರು. ಈ ರೀತಿ ಮೆಸೇಜಸ್ ಬರ್ತಾಯಿದೆ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಅವ್ರಿಗೆ ಆಶ್ವಾಸನೆ ಕೊಟ್ವಿ. ನಾವು ಹೋಗಿ ಮತ್ತೆ ನಾವು ರಾತ್ರಿ ನಾವು ಬೇಕಾದಷ್ಟು ಕಡೆ ಅನೌನ್ಸ್ ಮಾಡಿಸಿದ್ದೀವಿ. ಇದು ಯಾರಿಗೇ ಆಗಲಿ ಕಪ್ಚುಕ್ಕೆ ತರುವಂಥದ್ದು. ನಮ್ಮ ಕರ್ನಾಟಕಕ್ಕೇ, ನಮ್ಮ ಬೆಂಗಳೂರು ಜನರಿಗೆ ಕಪ್ಚುಕ್ಕೆ, ಬರೀ ಮುಸಲ್ಮಾನ್ರಿಗೆ ಮಾತ್ರ ಅಲ್ಲ. ಯಾರೇ ಮುಸಲ್ಮಾನ ಮಾಡಲಿ, ಯಾರೇ ಮಾಡಲಿ, ನಾವು ಅದಕ್ಕೆ ಚಾನ್ಸ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಅವಕಾಶ ಕೊಡೋಕ್ಕೆ ಆಗೋದಿಲ್ಲ. ಇದು ತಪ್ಪು, ಇದು ಯಾರು ಮಾಡಿದ್ರು ತಪ್ಪು. ಈಗ ಡಾಕ್ಟರ್ ರಿನಿ ಅವರು ಹೇಳಿರೋದ್ರಿಂದ ಅದು ಅಥೆಂಟಿಕ್ ಸೋರ್ಸ್ ಅಂತ ಆಗುತ್ತೆ. ಈ ರೀತಿ ಅದು ಘಟನೆ ಆಗಿರೋದು ಸೋರ್ಸ್ ಅಂತ ತಗೊಳಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ತಾನೇ ನಾನು 3 ಗಂಟೆ ಅವ್ರ ಜೊತೆಲಿ ಮಾತನಾಡ್ಬಿಟ್ಟು ಬಂದೆ. ಅವರೆಲ್ಲರೂ ಇದ್ದರು. ಅವರೆಲ್ಲ ಹೇಳಿದ್ರು ಇಂಥ ನಿಜವಾದ ಎಲ್ಲೂ ನಡೆದಿಲ್ಲ, ಇಂಥ ವದಂತಿ ನಡೀತಾ ಇದೆ ಅಂತ ಅವರೆಲ್ಲ ಹೇಳಿದ್ರು. ಆಮೇಲೆ ವದಂತಿಗಳು ಹುಟ್ಟಿರೋದಕ್ಕೆ ಅವ್ರು ಕೊಟ್ಟಿರೋ ಇದು, ಅವರೇ ಪ್ರಿಂಟೌಟ್ ಕೊಟ್ಟಿರೋದು. ಎಂತೆಂಥ ವದಂತಿ ಎಲ್ಲೆಲ್ಲಿಂದ ಬಂದಿದೆ ಅಂತ ತಾವೆಲ್ಲ ಇದು ತೋರಿಸ್ಬೋದು, ಯಾರ್ಯಾರು ಹುಟ್ಟಾಕಿದ್ದಾರೆ ಅಂತ. ದಿಸ್ ಈಸ್ ಗಿವನ್ ಟು ಮೀ ಬೈ ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್. ದ ಕೈಂಡ್ ಆಫ್ ರೂಮರ್ಸ್ ಬೀಯಿಂಗ್ ಸ್ಪ್ರೆಡ್ ಥ್ರೂ SMS ಆ್ಯಂಡ್ ಮೇಲ್, ಬಿಕಾಸ್ ಆಫ್ ವಿಚ್ ಫಿಯರ್ ಹ್ಯಾಸ್ ಡೆವಲಪ್ಡ್ ಇನ್ ದಿಸ್ ಪ್ರತಾಪ್. ಈಗ ಡಾಕ್ಟರ್ ರಿನಿ ವಿ ಅಶ್ಯೂರ್ ದೆಮ್ ನಮ್ಮ ಮುಸಲ್ಮಾನರ ಕಡೆಯಿಂದ, ಕರ್ನಾಟಕದ ಮುಸಲ್ಮಾನರ ಕಡೆಯಿಂದ ಅಸ್ಸಾಮಲ್ಲಿ ಆಗ್ತಾ ಇರೋದಕ್ಕೆ ಇಲ್ಲೇನು ಮಾಡಬೇಕಾದಿಲ್ಲ. ಇಸ್ಲಾಮೂ ಅದಕ್ಕೆ ಅಂತ ಅವಕಾಶ ಕೊಡೋದಿಲ್ಲ, ಮುಸಲ್ಮಾನರು ಅವಕಾಶ ಕೊಡೋಲ್ಲ. ಆಮೇಲೆ ನಮ್ಮ ಕರ್ನಾಟಕದ ಮುಸಲ್ಮಾನರು ಶಾಂತಿಪ್ರಿಯರು. ಯಾವ ರೀತಿ ಕರ್ನಾಟಕದವರೆಲ್ಲ ಶಾಂತಿಪ್ರಿಯರಾಗಿದ್ದಾರೋ ಆ ರೀತಿ ನಾವು ಶಾಂತಿಪ್ರಿಯರು. ಬೆಂಗಳೂರಿನಲ್ಲಿ ಯಾವ ಅವಕಾಶನೂ ನಾವು ಕೊಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದರೂ ಆದರೆ ನಾವು ಜೊತೆಯಲ್ಲಿ ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ಕಾಪಾಡ್ತೀವಿ. ಸೊ ಆ ಅಶ್ಯೂರೆನ್ಸನ್ನು ನೀವು ಹೌದು ಕೊಡ್ತಿದ್ದೀರಿ. ನಾವು ಒಂದು 10 ಆರ್ಗನೈಸೇಷನ್ ಸೇರಿ
ನಾಳೆ ಶುಕ್ರವಾರ ಎಲ್ಲ ಮಸೀದಿಗಳಲ್ಲೂ ಎಲ್ಲ ಮುಸ್ಲಿಮ್ಸು ಮಸೀದಿಗಳಲ್ಲಿ ಸೇರ್ತಾರೆ. ಶುಕ್ರವಾರ ಅನೌನ್ಸ್ ಮಾಡ್ತೀವಿ, ನಾರ್ತ್ ಈಸ್ಟ್ ಸ್ಟೂಡೆಂಟ್ಸು ಮತ್ತು ವರ್ಕರ್ಸ್ಗೆ ನಾವು ಇಂಥ ಆಶ್ವಾಸನೆ ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದೀವಿ ಅವರಿಗೆ. ಓಕೆ ಪ್ರತಾಪ್, ಡಾಕ್ಟರ್ ರೀನಿ ಹೇಳಿರುವಂಥ 2 ಇನ್ಸಿಡೆಂಟ್ಗಳನ್ನು ಗಮನಿಸಿ ಅದು ಸತ್ಯ ಅಂದ್ಕೊಳ್ಳೋದಾದರೆ ಅದೊಂದು ಸಂಘಟಿತ ಅಂತೀರೋ ಅಥವಾ ಅದಕ್ಕೆ ಆಯಾ ಹುಡುಗರೇ ಕಾರಣ ಅಂತೀರೋ? ಯಾಕೆ? ಅಲ್ಲ, ಇವರು ಶಫಿ ಅವರು ಹೇಳಿದ ಹಾಗೆ ಒಂದು ವೇಳೆ ಇಲ್ಲಿ ಏನು ಘಟನೆ ಇವರು ಅಶ್ಯೂರ್ ಮಾಡಿದಂಗೆ ಆಗದೆ ಇದ್ರೆ ವೆಲ್ ಅಂಡ್ ಗುಡ್, ಕರ್ನಾಟಕಕ್ಕೆ ಒಳ್ಳೆ ಹೆಸರೇ ಬರ್ತದೆ. ಎಲ್ಲರ ಆಸೆ ಕೂಡ ಅದೇ. ಆ ರೀತಿ ಆವಾಗಲೇ ಸಿಂಹ ಅವರು ಹೇಳಿದ್ರು ಇದನ್ನು ಯಾರು ಹುಟ್ಟಾಕಿದ್ದಾರೆ ವದಂತಿಗಳು ಅಂತ. ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ಅಶೋಕ್ ಅವರು ಇದು ವದಂತಿ ಅಂತ. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ಅಲ್ಲ, ಅದು ವದಂತಿ ಆಗಿರಲಿ ಮತ್ತು ವದಂತಿಯಾಗಿ ಮುಗಿದು ಹೋಗ್ಲಿ ಅನ್ನೋ ಆಸೆ ನಮ್ದು ಕೂಡ ಇದೆ. ಆದರೆ ನಾನು ಒಂದು ಟಿಪಿಕಲ್ ನಾನು ಬರ್ತಾ ಇರೋದು ಇದೆಲ್ಲ ಈ ಸಮಸ್ಯೆಯನ್ನು ಹೊರತಾಗಿ ನಾನು ಹೇಳೋದು ಆ ರೂಟ್ ಕಾಸ್ ಇದೆಯಲ್ಲ ಅದನ್ನು ಮಾತ್ರ ನಾನು ಅಡ್ರೆಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ನೀವು ನೋಡಿ, ಇವತ್ತು ಇವ್ರು ಹೇಳಿದ್ರಲ್ಲೂ ಸತ್ಯ ಇರ್ಬೋದು, ಇವ್ರು ಹೇಳ್ತಿರೋ ಅಶ್ಯೂರ್ ಮಾಡುವಂಗೂ ಕೂಡ ಒಳ್ಳೇದಾಗಲಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅಸ್ಸಾಂನಲ್ಲಿ ಏನು ನಡೀತಾ ಇದೆ, ಬರ್ಮಾದಲ್ಲಿ ಏನು ನಡೀತಾ ಇದೆ, ಅದಕ್ಕೆ ನೀವು ಮುಂಬೈನ ಆಜಾದ್ ಮೈದಾನದಲ್ಲಿ ಗಲಾಟೆ ಮಾಡುವಂಥ ಮನಸ್ಥಿತಿ ಇದೆಯಲ್ಲ, ಅಂತ ಮನಸ್ಥಿತಿಗಳು ದೇಶದ ಎಲ್ಲ ಕಡೆ ಇಲ್ಲ ಅನ್ನೋದು ಗ್ಯಾರಂಟಿ. ಮುಂಬೈ ಆಜಾದ್ ಮೈದಾನದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ರೈಟ್. ಆದ್ರೆ ಈಗ ಸಿಂಹ ಅವ್ರು ತೋರಿಸೋದಲ್ಲ, ಕಾಲು ಒದಿತಾ ಇರೋದು ಇಡೀ ದೇಶಕ್ಕೆ ಯಾರೇ ಆಗಿರ್ಲಿ ಅವ್ರು ದೇಶದ್ರೋಹಿಗಳು. ಅವ್ರು ಯಾರೇ ಮಾಡಿರ್ಲಿ, ಬರೀ ಅವನು ಟೊಪ್ಪಿ ಹಾಕೊಂಡು ಮುಸಲ್ಮಾನ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ಆಗಲ್ಲ. ಇಂಥ ಕೆಲಸ ಯಾರೇ ಮಾಡಿದ್ರು ದೇಶದ್ರೋಹಿ. ಯಾವ ಮುಸಲ್ಮಾನನೂ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಆದರೆ ಅವರಲ್ಲಿ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಅದೂ ದೇಶದ್ರೋಹ ಅಂದ್ಬಿಟ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರಿಗೆ ಏನು ಬೇಕೋ ಅದು ಪ್ರೊಟೆಸ್ಟ್ ಮಾಡೋದು. ಖಂಡಿತ ಹೇಳ್ತಲ್ಲ, ನಾನು ತೋರಿಸಿದ ಪಿಕ್ಚರ್ನ ಇಟ್ಕೊಂಡು ಹೇಳಿದ್ದೀನಿ. ಅಲ್ಲ, ಪ್ರೊಟೆಸ್ಟ್ ಮಾಡಿದ್ದು ನಿಮ್ಗೆ ಒಂದು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಒಂದು ರೀಸನ್ ಬೇಕಲ್ವಾ? ನಾನು ಕೇಳೋದು ಇವರಿಗೆ, ನಾನು ಶಫಿ ಅವರಿಗೆ ಹೇಳಿ, ಬರ್ಮಾದಲ್ಲಿ ಮುಸಲ್ಮಾನರು ಏನು ಬಾಂಗ್ಲಾದೇಶದಿಂದ ಹೋಗಿ ಅತಿಕ್ರಮಣಕಾರರು ಏನಿದ್ದಾರೆ ಅವ್ರನ್ನ ಹೊರಗಡೆ ದಬ್ಬಿದ ಕೂಡಲೇ ಭಾರತದಲ್ಲಿರೋ ಮುಸ್ಲಿಮರಿಗೆ ಯಾಕೆ ಬರ್ಮಾನ ಬೇರೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಸರಿಯಾದ ಒಂದ್ ನಿಮಿಷ ಪ್ರತಾಪ್, ಶಫೀವುಲ್ಲಾ ಅವರೇ, 3 ವಿಷಯಗಳಿರ್ತದೆ. ಒಂದು ಅಭಿಮಾನ, ಒಂದು ನಿರಭಿಮಾನ, ಇನ್ನೊಂದು ದುರಭಿಮಾನ ಅಂತ 3 ವಿಷಯಗಳಿರುತ್ತೆ. ಒಂದೊಂದು ಇನ್ಸಿಡೆಂಟ್ಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಆ ಪ್ರತಿಕ್ರಿಯೆಗಳು ಕೆಲವೊಂದು ಸಲ ಅದು ಎಲ್ಲ ಆಗಿರ್ಬೇಕು ಅಂತ ಕೇಳೋದು. ನಾನು ನಿಮಗೆ ಕೇಳಿದೆ, ಮಹೇಂದ್ರ ಚೌಧರಿನ ಪದಚ್ಯುತ ಮಾಡಿದಾಗ, ಜಾರ್ಜ್ ಸ್ಪೀಟ್ ಪದಚ್ಯುತ ಮಾಡಿದಾಗ ಭಾರತದಲ್ಲಿರುವಂಥ ಹಿಂದೂಗಳು ರೊಚ್ಚಿಗೆದ್ದು ಮುಸಲ್ಮಾನರ ಮೇಲೆ ದಾಳಿ ಮಾಡಲಿಲ್ಲಲ್ವಾ? ಬಾಮಿಯಾನ್ ಬುದ್ಧ ಪ್ರತಿಮೆಗಳು ಇದು ಮಾಡಿದಾಗ ಇಲ್ಲಿ ದಾಳಿ ಮಾಡಲಿಲ್ಲಲ್ವಾ? ಬಾಂಗ್ಲಾದೇಶದಲ್ಲಿ ಪಾರ್ಟಿಷನ್ ಟೈಮಲ್ಲಿ 24% ಹಿಂದೂಸ್ ಇದ್ರು. ಇವಾಗ ನಾವು ದೇ ರೆಡ್ಯೂಸ್ ಲೆಸ್ ದನ್ 1.5%. ನೋಡಿ, ಇವತ್ತು ಪಾಕಿಸ್ತಾನ ನೀವು ಟಿವಿನಲ್ಲಿ ಈಗ ಪ್ರತಿ ದಿನ ನೋಡಿ, ನೆನ್ನೆ ಕೂಡ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ನೋಡಿ, ಒಂದು ದೊಡ್ಡ ರಿಪೋರ್ಟ್ ಕೂಡ ಲೀಡ್ ಸ್ಟೋರಿ ಇದೆ. ನಾವು ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳಿಗೆ ನಾವು ಶೆಲ್ಟರ್ ಕೊಡ್ತೀವಿ ಅಂತೇಳಿ ಇಂಡಿಯನ್ ಗೌರ್ಮೆಂಟ್ ಹೇಳಿದೆ. ಯಾಕೆಂತಂದರೆ ಅಲ್ಲಿರೋ ಪರ್ಸಿಕ್ಯೂಷನ್ನ ತಡಲಿಕ್ಕಾಗದಲ್ಲ ವಾಪಸ್ ಬರ್ತಾ ಇದ್ದಾರೆ. ಹಾಗಂತ ಅಲ್ಲಿ ಸಿಟ್ಟು ಬಂದಿದೆ ಅಂತ ಹೇಳಿ ಅಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ಭಾರತದಲ್ಲಿರೋ ಹಿಂದೂಗಳನ್ನ ನಮಗೂ ಸಿಟ್ಟು ಬರ್ತಾ ಇದೆ. ಅದಕ್ಕೆ ನಮಗೆ ಸಿಟ್ಟಿಲ್ವಾ? ಬರೀ ನಿಮಗೆ ಬರ್ತಾ ಇದೆ. ಅವರು ಮನಸ್ಥಿತಿ ಅದನ್ನ ಬಿಡಬೇಕು ಅಂತ ಯಾಕೆ ಅವ್ರಿಗೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಬಹಳ ದುಃಖ ಆಗ್ತಾ ಇದೆ. ಇಡೀ ಸಮಸ್ಯೆಯ ಮೂಲ ಇರೋದು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ, ದೌರ್ಜನ್ಯ, ಅವರ ಹೆಣ್ಮಕ್ಳು ರಿಂಕಲ್ ಕುಮಾರಿನ ತಗೊಂಡೋಗಿ ನೀವು ವಿರೋಧಿಸಿಲ್ಲ. ದಯವಿಟ್ಟು ಚರ್ಚೆಯ ಹಾದಿ ತಪ್ಪಿಸೋದು ಬೇಡ. ನಾನು ಹೇಳೋದು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯನಿಗೆ ತೊಂದರೆ ಆದರೆ ಅದನ್ನು ಇನ್ನೊಬ್ಬ ಮನುಷ್ಯ ವಿರೋಧಿಸಬೇಕು. ಆದರೆ ಒಬ್ಬ ಮುಸ್ಲಿಮನಿಗೆ ತೊಂದರೆ ಆಗಿದೆ ಅಂತ ಇನ್ನೊಬ್ಬ ಮುಸ್ಲಿಂ ವಿರೋಧಿಸೋದಾಗ್ಲಿ, ಮತ್ತು ಹಿಂದೂಗೆ ತೊಂದರೆ ಆಗಿದೆ ಅಂತ ಇನ್ನೊಬ್ಬ ಹಿಂದೂ ವಿರೋಧಿಸಾಗ್ಲಿ, ಕ್ರಿಶ್ಚಿಯನ್ಗೆ ತೊಂದರೆ ಆಗಿದೆ ಅಂತ ಇನ್ನೊಬ್ಬ ಕ್ರಿಶ್ಚಿಯನ್ ವಿರೋಧಿಸೋದಾಗ್ಲಿ, ಅದು ಅಲ್ಲಲ್ಲ. ಕಾಶ್ಮೀರಲ್ಲಿ 22 ಪಂಡಿತಕ್ಕೆ ಒಂದ್ಸಲ ಕೊಂದ್ಬಿಟ್ರು. ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಮಾಡದೆ ನಾವು ಕುಂತಿದ್ವಿ. ಎಲ್ಲ ಮುಸ್ಲಿಂ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಡಾಕ್ಟರ್ ರಿನಿ ಅವರ ಹತ್ರ ನಾನು ಬಹಳ ಪ್ರಮುಖವಾಗಿ ಕೇಳಬೇಕಾಗಿರುವಂಥ ಪ್ರಶ್ನೆ, ಅಸ್ಸಾಂನಲ್ಲಿ ಏನು ಗಲಭೆ ನಡೀತಿದೆ, ಆ ಗಲಭೆ ವಲಸಿಗರಿಗೂ ಮತ್ತು ಮೂಲ ನಿವಾಸಿಗಳಿಗೂ ಇರುವಂಥ ತೊಂದರೆನಾ ಅಥವಾ ಹಿಂದೂ ಮತ್ತು ಮುಸ್ಲಿಮರಿಗಿರುವಂಥ ತೊಂದರೆನಾ? ಬಹಳ ಕ್ಯೂರಿಯಾಸಿಟಿಯಿಂದ ನಾನು ಕೇಳಬೇಕು ಅಂದ್ಕೊಂಡಿರುವಂಥ ಪ್ರಶ್ನೆ. ಆ ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್.